ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ಕೊಡ್ತೀನಿ ನೋಡಿ. ಈ ಡಿಸೈನ್ ಮಾಡ್ತಾ ಇದ್ದೀನಿ. ಈ ಡಿಸೈನ್ ಹೇಗೆ ಮಾಡೋದಂತ ತೋರಿಸ್ತೀನಿ ಈಗ ನೋಡಿ. ಸೀರೆ ಈ ಕಲರ್ ಇದೆ, ಪಲ್ಲು ಈ ಕಲರ್ ಇದೆ, ಸಿಲ್ವರ್ ಕಲರ್ ಝರಿ ಇದೆ ನೋಡಿ. ಪರ್ಲ್ ಬೀಡ್ಸ್ ತಗೊಂಡಿದ್ದೀನಿ ಸಿಲ್ವರ್ ಝರಿಗೆ, ಮತ್ತು ಕಾಪರು ಇದೆ, ಕಾಪರ್ ಬೀಡ್ಸು ತಗೊಂಡಿದ್ದೀನಿ. ಸೀರೆ ಕಲರ್ ದಾರ ತಗೊಂಡಿದ್ದೀನಿ, ಆರೆಳೆ ಸುತ್ಕೊಂಡಿದ್ದೀನಿ. ಇದಕ್ಕೆ ಒಂದು ಥ್ರೆಡ್ ಆ್ಯಡ್ ಮಾಡ್ಕೊತೀನಿ, 7 ಎಳೆ ತಗೊತೀನಿ ನೋಡಿ. ಇನ್ನೊಂದು ಎಕ್ಸ್ಟ್ರಾ ಥ್ರೆಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ, 7 ಎಳೆ ಆಗುತ್ತೆ. ಫ್ರಂಟ್ ಸೈಡು ನನ್ನ ಕಡೆ ಇದೆ, ಬ್ಯಾಕ್ ಸೈಡು ಥ್ರೆಡ್ ಇಟ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಪ್ಲೇಸ್ಗೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಫೈವ್ ಚೈನ್ ಮಾಡ್ಕೊತಾ ಇದ್ದೀನಿ ನೋಡಿ. 2 3 4 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು. ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ. 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ 1 ಟೈಮ್ 5 ಚೈನ್ ಮಾಡ್ಕೋಬೇಕು, ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ. ಈಗ ಕಾಪರ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್, ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ 5 ಚೈನ್ ಮಾಡ್ಕೋಬೇಕು. 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಇವಾಗ 5 ಚೈನ್ ಮಾಡ್ಕೋಬೇಕು. 5 ಚೈನ್, ಸಿಂಗಲ್ ಕ್ರೋಶೆ, ಮತ್ತೆ ಇವಾಗ 5 ಚೈನ್, ಸಿಂಗಲ್ ಕ್ರೋಶೆ. ಈ ಥರ 3 ಟೈಮ್ಸ್ ಮಾಡ್ಕೋಬೇಕು. ಈಗ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಕಾಪರ್ ಬೀಡನ್ನ. ಬೀಡ್ ಎಲ್ಲಿಗೆ ಬರುತ್ತಲ್ಲೇ ನೋಡಿ ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು. 5 ಚೈನ್, ಸಿಂಗಲ್ ಕ್ರೋಶೆ, 5 ಚೈನ್, ಸಿಂಗಲ್ ಕ್ರೋಶೆ. ಈಗ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದೇ ಥರ ಕೊನೆವರೆಗೂ ಮಾಡ್ಕೊಂಡು ಹೋಗಿ ಕೊನೆಯಲ್ಲಿ ತೋರಿಸ್ತೀನಿ ನೋಡಿ. ಕೊನೆಯಲ್ಲಿ ನನಗೆ ಕರೆಕ್ಟಾಗಿ ಬಂದಿದೆ. ಕೊನೆಯಲ್ಲಿ 5 ಚೈನ್ಗೆ ಎಂಡ್ ಆಗಿದೆ. ಮತ್ತು ಇವಾಗ ಸ್ಟಾರ್ಟಿಂಗಿಂದ ಕಂಟಿನ್ಯೂ ಮಾಡೋಣ. ಲಾಕ್ ಮಾಡಿರೋ ಕಡೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ.
ಸೀರೆಗಾದರೂ ಮಾಡ್ಕೊಳ್ಳಿ, ಇಲ್ಲ ಸಿಂಗಲ್ ಕ್ರೋಶೆ ಮೇಲೆ ಆದರೂ ಮಾಡ್ಕೊಳ್ಳಿ. ಮತ್ತು ಸೇಮ್ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. 5 ಚೈನ್ ಗ್ಯಾಪಲ್ಲಿ 2 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ 2 ಟೈಮ್ಸ್ ಆಯಿತು. ಈಗ ಇಲ್ಲಿಂದ ಬೀಡ್ನ ಬ್ಯಾಕ್ ಸೈಡ್ ಇರೋ ಥ್ರೆಡ್ಗೆ ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡು ಹೋಗಬೇಕು. ನೋಡಿ ಇಲ್ಲಿದೆ ಬೀಡ್ನ ಬ್ಯಾಕ್ ಸೈಡು ಥ್ರೆಡ್ಡು. ಸ್ವಲ್ಪ ಮೇಲೆಗೆ ನೀಡಲ್ ಹಾಕಿ ಲೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಥ್ರೆಡ್ಡಲ್ಲಿ ಸ್ವಲ್ಪ ಲೂಸ್ ಆಗುತ್ತೆ ನೋಡಿ, ಈ ಥರ ಮಾಡ್ಕೊಳ್ಳಿ, ಲೂಸ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ನಾವು ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡು ಹೋಗಬೇಕು. 1 2 3 4 5 6 ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡೆ. ಈಗ ಇದಕ್ಕೆ ಒಂದು ಪರ್ಲ್ ಬೀಡ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತು ಬೀಡ್ ಲಾಕ್ ಮಾಡ್ಕೋಬಾರ್ದು, ಪಕ್ಕದಲ್ಲೇ ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಬರ್ಬೇಕು. ಈ ಕಡೆನೂ 6 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಎರಡು ಸೈಡ್ ನಾನು 6 ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡೆ. ಟೋಟಲ್ಲು 12 ಡಬಲ್ ಕ್ರೋಶೆ ಕಂಬ ಆಗುತ್ತೆ. ನಿಮಗೆ ಅದು ಕಮ್ಮಿ ಅನಿಸಿದ್ರೆ ಜಾಸ್ತಿ ಮಾಡ್ಕೋಬೋದು ಡಬಲ್ ಕ್ರೋಶೆ ಕಂಬಗಳು. ನೋಡಿ 6 ಡಬಲ್ ಕ್ರೋಶೆ ಕಂಬ ಆಯಿತು. ಈಗ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಲಾಕ್ ಆದಮೇಲೆ ನೆಕ್ಸ್ಟು ಇಲ್ಲಿ 5 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡು ಹೋಗಬೇಕು. ಇಲ್ಲೂ ಸಹ 12 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಇಲ್ಲೂ 6 ಡಬಲ್ ಕ್ರೋಶೆ ಕಂಬ ಆದಮೇಲೆ ಬೀಡ್ನ ಆ್ಯಡ್ ಮಾಡ್ಕೊತೀನಿ, ಪರ್ಲ್ ಬೀಡ್ನ. ನೋಡಿ ಈಗ ಪರ್ಲ್ ಬೀಡ್ನ ಆ್ಯಡ್ ಮಾಡಿಕೊಂಡೆ. ಮತ್ತು ಈ ಕಡೆನೂ 6 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಈಸಿ ಡಿಸೈನು, ಬೇಗ ಮುಗ್ದೋಗುತ್ತೆ ಇದು. ಅರ್ಜೆಂಟಾಗಿ ಯಾರಿಗಾದ್ರೂ ಸೀರೆ ಕುಚ್ಚಬೇಕಾದ್ರೆ ಈ ಥರ ಡಿಸೈನ್ ಮಾಡಿಕೊಡಿ, ಬೇಗ ಮುಗ್ದೋಗುತ್ತೆ. ಬಿಗ್ನರ್ಸ್ಗಂತೂ ಈಸಿ ಡಿಸೈನ್ ಇದು. ನೋಡಿ 12 ಡಬಲ್ ಕ್ರೋಶೆ ಕಂಬ ಆಯಿತು. ಈಗ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡೆ. ಈ ಥರ ಮಾಡ್ಕೋಬೇಕು. ಮತ್ತು ಇವಾಗ ಇಲ್ಲಿಂದ ಬೀಡ್ನ ಬ್ಯಾಕ್ ಸೈಡು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಫಸ್ಟ್ ಈ ಥರ ಥ್ರೆಡ್ನ ಲೂಸ್ ಮಾಡ್ಕೊಳ್ಳಿ, ನೀಡಲ್ ಹಾಕಿ. ನೋಡಿ ಸ್ವಲ್ಪ ಹಿಂಗೆ ಮೇಲೆ ಕೆತ್ತಿದ್ರೆ ಲೂಸ್ ಆಗುತ್ತೆ ಅದು. ನೋಡಿ ಈ ಥರ ಮಾಡಿಕೊಂಡ್ರೆ ಲೂಸ್ ಆಗುತ್ತೆ. ಮತ್ತು ಆ ಗ್ಯಾಪಲ್ಲೇ ನಾವು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು.
ಸೇಮ್ ಇದೇ ಥರ ಕೊನೆವರೆಗೂ ಮಾಡ್ಕೊಂಡು ಹೋಗಿ. ಕೊನೆಯಲ್ಲಿ ನಂದು ಕರೆಕ್ಟಾಗಿ ಬಂದಿದೆಯಲ್ಲ, ಅದಕ್ಕೆ ತೋರಿಸ್ತಾ ಇಲ್ಲ, ಫುಲ್ ಸ್ಯಾರಿ ತೋರಿಸ್ತೀನಿ ಈಗ ಮಾಡಿಬಿಟ್ಟು. ನೋಡಿ, ಫುಲ್ ಸ್ಯಾರಿ ಈ ಥರ ಕಾಣಿಸುತ್ತೆ. ಈ ಡಿಸೈನ್ ನಾನು ಲೇಸ್ ಮೇಲೆ ಮಾಡಿದ್ದೆ, ಪ್ರೀವಿಯಸ್ ವಿಡಿಯೋಗಳಾಗಿದೆ, ನೋಡ್ಕೊಳ್ಳಿ. ನೋಡಿ ಸೀರೆ ಮೇಲೆ ಹೇಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.